जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिल कलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वितीयाध्याये अद्य कथानुवादे सति किञ्चित् पूर्वकथानुवादः। ವಿದುರರು ಪ್ರಶ್ನೆಯನ್ನ ಕೇಳಿದ್ದಾರೆ, ಕೃಷ್ಣನ ಚರಿತ್ರೆಯನ್ನ ತಿಳಿಸ್ಕೊಡಿ ಅಂತ. ಉದ್ಧವರಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವರು ಧ್ಯಾನದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಕೃಷ್ಣ ಅಂದ ಕೂಡಲೇ ಅವ್ರಿಗೆ ಮುಳುಗೋಗ್ಬಿಟ್ಟಿದ್ದಾರೆ. ಏನು ಉತ್ತರ ಬರ್ತಾ ಇಲ್ಲ ಬಾಯಿಂದ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಅವ್ರು ಹೇಗಿದ್ದು ಅನ್ನೋ ವಿಷಯವನ್ನ ಹಿಂದಿನ ಶ್ಲೋಕದಲ್ಲಿ ತಿಳಿಸಿದ್ರು. ಕೃಷ್ಣ ಅಂದ್ರೆ ಅವನ ಪೂಜೆ ಅಂದ್ರೆ ಅಷ್ಟು ಶ್ರದ್ಧೆ ಅವ್ರಿಗೆ. ಆಟ ಎಲ್ಲ ಪಕ್ಕಕ್ಕೆ, ಯಾವಾಗಲೂ ಪೂಜೆಯಲ್ಲಿ ಆಸಕ್ತಿ. ಊಟ ತಂದಿಟ್ರೆ ಊಟಕ್ಕೂ ಬೆಲೆ ಇಲ್ಲ. ಕೃಷ್ಣನ ಪೂಜೆ ಮುಂದೆ ಎಲ್ಲ ತುಚ್ಛ. ಈ ರೀತಿಯಲ್ಲಿ ಉದ್ಧವರಿದ್ದಿದ್ದು. ಹಾಗೆ ಅವ್ರು ಇಡೀ ಜೀವನ ಹಾಗೆ ಇದ್ದಿದ್ದು ಅಂತ ಅದನ್ನು ವರ್ಣಿಸ್ತಾ, ಯಾಕೆ ವಿದುರರು ಕೇಳ್ತ ಕೂಡಲೇ ಅಷ್ಟು ಭಾವುಕರಾಗ್ಬಿಟ್ರು ಉದ್ಧವರು ಅಂತ ಅದನ್ನ ಈಗ ಬಿಡಿಸ್ತಾರೆ. 3ನೇ ಶ್ಲೋಕ. ಸಕಥಂ ಸೇವಯಾ ತಸ್ಯ ಕಾಲೇನ ಜರಸಂ ಗತಃ ಪೃಷ್ಟೋ ವಾರ್ತಾಂ ಪ್ರತಿಬ್ರೂಯಾತ್ ಭರ್ತುಃ ಪಾದಾವನುಸ್ಮರನ್. ಜರಸ ಅಂತ ಒಂದು ಶಬ್ದ ಬಳಸ್ತಾರೆ. ಜರಸ ಅಂದ್ರೆ ಜರೆ ಅಂದ್ರೆ ಮುಪ್ಪು. ವಿದುರ ಈ ಉದ್ಧವರು ಹೇಗ್ ಕಾಲ ಕಳೆದ್ರು ಅಂದ್ರೆ, ಚಿಕ್ಕ ವಯಸ್ಸಿಂದ ಅವ್ರು ದೇವ್ರ ಸೇವೆ ಮಾಡ್ತಾ ಮಾಡ್ತಾನೆ ಈ ವಯಸ್ಸಿಗೆ ಬಂದ್ಬಿಟ್ಟಿದ್ದಾರೆ. ಯಾವ ವಯಸ್ಸಿಗೆ? ವಾರ್ಧಕ್ಯಕ್ಕೆ. ಚಿಕ್ಕ 5 ವರ್ಷದ ಹುಡುಗನಾಗ್ಲಿದ್ರಿಂದ ಈ ವಯಸ್ಸಿನವರೆಗೆ ಪೂರ್ತಿ ಅಷ್ಟು ಭಗವಂತನ ಸೇವೆಯಲ್ಲಿ ಮುಳುಗ್ಬಿಟ್ಟಿದ್ರು. ಹಾಗಾದ್ರೆ ಆ ವಯಸ್ಸಿನಿಂದ ಈ ವೃದ್ಧಾಪ್ಯ ಬರೋವರೆಗೂ ಅವರ ಜನ್ಮ ಸಾರ್ಥಕವಾಗಿ ಕಳೆದಿದೆ. ಯಾಕಂದ್ರೆ ಕೃಷ್ಣನ ಸೇವೆ ಮಾಡ್ತಾನೆ ಅವರು ಕಾಲಕ್ರಮದಲ್ಲಿ ಈ ವಯಸ್ಸಿಗೆ ಬಂದಿರೋದು. ಆದ್ರಿಂದ ಸಹಜವಾಗಿ ಯಾವಾಗ ಕೃಷ್ಣನ ಬಗ್ಗೆ ಪ್ರಶ್ನೆಯನ್ನ ವಿದುರರು ಕೇಳ್ತಾರೋ ಆಗ ಪಾದೋ ಅನುಸ್ಮರನ್, ಆ ಭಗವಂತನ ಪಾದ ನೆನಪಾಗ್ತಾ ಇದೆ ಉದ್ಧವರಿಗೆ. ನೆನಪಾಗ್ತಾ ಆಗ್ತಾ ಪ್ರತಿಯಾಗಿ ಅವನ ಕಥೆಗೆ ಹೋಗ್ತಾನೆ ಇಲ್ಲ, ಉತ್ತರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಅದೆಲ್ಲ ನೆನಪಾಗ್ತಾ ಇದೆ. ಯಾವಾಗ ಜೀವನ್ವಿಡೀ ಒಬ್ಬನ ಬಗ್ಗೆನೇ ಯೋಚನೆ ಮಾಡ್ತಾ ಕಾಲವನ್ನ ಕಳೆದಿದಾರೋ ಅಂಥವನ್ ಬಗ್ಗೆ ಹೇಳಿ ಅಂತ ಕೇಳಿದಾಗ ಮುಳುಗ್ಬಿಟ್ರು ತಕ್ಷಣ. ಅವ್ರೇನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಕಥಂ ಪ್ರತಿ ಬ್ರೂಯಾತ್, ಯಾವಾಗ ಕೃಷ್ಣನ ಪಾದಗಳಲ್ಲಿ ಮುಳುಗಿದ್ರು ಸ್ಮರಣೆ ಮಾಡ್ತಾ, ಆಗ ಹೇಗ್ ತಾನೇ ವಿದುರರಿಗೆ ತಕ್ಷಣ ಉತ್ತರ ಹೇಳ್ತಾರ ಅವರು. ಅದರಿಂದ ಅಲ್ಲೇ ಮುಳುಗ್ಬಿಟ್ಟಿದ್ದಾರೆ ಅಂತ. ಅದರಿಂದ ಏನ್ ಅರ್ಥ ಆಯ್ತು ಅಂದ್ರೆ, ಈ ಭಾಗದಿಂದ ಚಿಕ್ಕ ವಯಸ್ಸಿನಿಂದ ಅವರು ಮುದುಕ ಆಗೋವರೆಗೆ, ವೃದ್ಧಾಪ್ಯಕ್ಕೆ ಬರೋವರೆಗೂ ಕೂಡ ಆ ಭಗವಂತನಲ್ಲಿ ಮನೋ ವಾಕ್ ಕಾಯ ವೃತ್ತಿನಾಂ ಅಭ್ಯಾಸ ಪಾಠವಂ ಸೂಚಯತಿ ಅಂತ ಇಲ್ಲಿ ದುರ್ಘಟ ಭಾವಾರ್ಥ ಪ್ರಕಾಶಿಕ ಅಂದ್ರೆ ಸತ್ಯಾಭಿನವ ತೀರ್ಥರ ಟಿಪ್ಪಣಿಯಲ್ಲಿ ಬಿಡಿಸ್ತಾರೆ. ಏನು? ಮನಸ್ಸಾಗ್ಲಿ, ಮಾತಾಗ್ಲಿ, ದೇಹ ಆಗ್ಲಿ, ಅದರ ವ್ಯಾಪಾರ ಎಲ್ಲ ಚೆನ್ನಾಗಿ ಪಳಗ್ಬಿಟ್ಟಿತ್ತು ದೇವರಲ್ಲಿ ಮುಳುಗಿ. ಮಾತು ದೇವರ ಬಗ್ಗೆ, ಮನಸ್ಸು ದೇವರ ಬಗ್ಗೆ, ದೇಹನೂ ದೇವರ ಬಗ್ಗೆ. ಅಷ್ಟು ಅಭ್ಯಾಸ ಪಾಠವ ಅಂತ ಹೇಳ್ತಾರೆ. ಅಂದ್ರೆ ಅಭ್ಯಾಸ ಮಾಡೋದು ಅನೇಕ ತರ ಇರುತ್ತೆ. 100 ಸಲ ಅಭ್ಯಾಸ ಮಾಡಿದ್ರು ಬರಲ್ಲ, ಅಂತ ಅಭ್ಯಾಸಗಳು ಇರುತ್ತೆ. ಆದ್ರೆ ಆ ಅಭ್ಯಾಸ ಮಾಡ್ತಾ ಮಾಡ್ತಾ ಎಂಥ ಪಕ್ವತೆಗೆ ಬಂದ್ಬಿಟ್ಟಿದ್ರು ಅಂದ್ರೆ, ಅದ್ ಕೇಳ್ಸಂಗ್ ಮುಳುಗ್ಬಿಟ್ರು ಅಷ್ಟೇ. ಕೃಷ್ಣ ಕಥೆ ಹೇಳು ಮುಳುಗ್ಬಿಟ್ಟಿದ್ದಾರೆ ಅಷ್ಟೇ ಉದ್ದವರು. ಅದು ಇಲ್ಲಿ ಹೇಳ್ತಾರೆ ಭರ್ತುಹು. ಯಾಕೆಂದ್ರೆ ಭರ್ತ ಕೃಷ್ಣ ಸಕಲ ಜಗತ್ತಿನ ರಕ್ಷಕ. ಅದು ಚೆನ್ನಾಗಿ ಜ್ಞಾನ ಇತ್ತು ಅವ್ರಿಗೆ. ಆ ಜ್ಞಾನದಿಂದ ಅವರು ಮುಳುಗ್ಬಿಟ್ರು ಅಂತ.
ಇಲ್ಲಿ ಭರ್ತು ಅಂತ ಪದ ವಸ್ತುತಃ ಗಂಡ ಅನ್ನೋ ಅರ್ಥದಲ್ಲಿ ಬರುತ್ತೆ ಎಲ್ಲಾ ಕಡೆ ಭರ್ತ ಅನ್ನೋ ಶಬ್ದ. ಆದ್ರೆ ಇಲ್ಲಿ ಭರ್ತ ಅಂದ್ರೆ ಎಲ್ಲರಿಗೂ ಸ್ವಾಮಿ, ಭರಣ ಮಾಡೋನು, ನಮ್ಮನ್ನೆಲ್ಲ ಪೋಷಣೆ ಮಾಡುವಂತವನಿಗೆ ಭರ್ತ ಅಂತ ಕರೀತಾರೆ. ಅದು ಕೃಷ್ಣನೇ. ಭರ್ತೃಗಳಿಗೂ ಭರ್ತ ಅವನೇ, ಅಂದ್ರೆ ಗಂಡಂದ್ರಿಗೂ ಕೂಡ ಪತಿ ಭರ್ತ. ಸ್ವಾಮಿ ಯಾರು? ಆ ಕೃಷ್ಣನೇ. ಯಾಕೆ ಎಲ್ಲರನ್ನು ಪೋಷಣೆ ಮಾಡೋನು. ಸರಿ, ಇಷ್ಟ ಆಯ್ತು. ಎಷ್ಟೊತ್ತು ಆದ್ಮೇಲೆ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು, ಎಷ್ಟೊತ್ತು ಮೌನ ಆಗಿದ್ರು, ಅದರೆಲ್ಲ ಮುಂದೆ ವಿವರಿಸ್ತಾ ಹೋಗ್ತಾರೆ. 4ನೇ ಶ್ಲೋಕ. ಸಮುಹೂರ್ತಮಭೂತ್ ತೂಷ್ಣೀಂ ಕೃಷ್ಣಾಂಘ್ರಿ ಸುಧಯಾ ಭೃಶಂ ತೀವ್ರೇಣ ಭಕ್ತಿಯೋಗೇನ ನಿಮಗ್ನ ಸಾಧು ನಿರ್ವೃತಃ. ಮುಹೂರ್ತಂ ಅಭವತ್. ಒಂದು ಮುಹೂರ್ತ ಕಾಲ ಮೌನ ಅಂತೆ. ಅದು 48 ನಿಮಿಷ ಅಂತಾನೆ ಅಲ್ಲ, ಹೆಚ್ಚು ಕಡಿಮೆ ಅಷ್ಟು ಅಂತ ಅರ್ಥ. ಅಂದ್ರೆ ಅಷ್ಟೊತ್ತು ಉತ್ತರನೇ ಇಲ್ಲ, ಸುಮ್ನೆ ಮೌನ. ಏನ್ ಅನ್ಕೊಂಡ್ಬೇಕು ವಿದುರರು? ಏನಿದು ಉದ್ಧವರಿಗೆ ಕೃಷ್ಣನ್ ಕಥೆ ಹೇಳಿ ಅಂತ ಕೇಳಿದ್ರೆ ಸುಮ್ನೆ ಮೌನವಾಗಿದ್ ಬಿಟ್ರೆ ಏನ್ ಮಾಡ್ಬೇಕು? ಆದ್ರೂ ಇವ್ರು ಹಂಗೆ ಇದ್ರು. ಯಾಕೆ ಅಂತ ಮುಂದೆ ಗೊತ್ತಾಗತ್ ನಮ್ಗೆ, ಯಾಕೆ ಇವ್ರು ಹಂಗೆ ಇದ್ರು ಅಂತ. ಅದು ಯಾಕೆ ಇವ್ರು ಉದ್ಧವರು ಹಾಗಿದ್ರು ಅಂದ್ರೆ, ಅವರು ಭಗವಂತನ ಪಾದಗಳಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಯಾಕೆಂದ್ರೆ ದೇವರ ಪಾದ ಅದು ದೊಡ್ಡ ಅಮೃತ ಅಂತೆ. ಯಾಕೆ ಅಮೃತ ಅಂದ್ರೆ, ಈಗ ಅಮೃತ ನಮ್ಗೆ ಏನೇನ್ ನೀಡತ್ತಲ್ಲ ಅದೆಲ್ಲ ದೇವರ ಪಾದ ನೀಡತ್ತೆ. ಅಷ್ಟ್ ಶಕ್ತಿ ಇದೆ ಅದಕ್ಕೆ. ಅದಕ್ಕಿಂತ ಜಾಸ್ತಿನೇ ನೀಡತ್ತೆ. ಅಮೃತಕ್ಕಿಂತ ಜಾಸ್ತಿನೇ ಭಗವಂತನ ಪಾದ ನಮ್ಗೆ ನಮ್ಮ ಅಭೀಷ್ಟಗಳನ್ನ ಪೂರೈಸತ್ತೆ. ಅಂಥ ಅಮೃತದ ಬಗ್ಗೆ ನೆನಪಿಸ್ಕೊಂಡಾಗ ಸಹಜವಾಗಿ ಮರೆಯೋದು ಅದಲ್ಲೇನಿದೆ, ಮರ್ತು ಬಿಟ್ಟಿದ್ದಾರೆ. ವಿದುರರ ಬಗ್ಗೆ ಮರ್ತೇ ಹೋಗ್ಬಿಟ್ರು, ಪ್ರಶ್ನೆ ಕೇಳಿದವ್ರ ಬಗ್ಗೆ. ಅಲ್ಲಿ ಪರಮಾನಂದದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ನಿರ್ವೃತಃ ಅಂತ ಹೇಳ್ಬೇಕು, ನಿವೃತಃ ಅನ್ಬಾರ್ದು, ನಿರ್ವೃತಃ. ಯಾಕಂದ್ರೆ ಸಂಸ್ಕೃತದಲ್ಲಿ ಇದೊಂದು ಶಬ್ದ ನಿವೃತ್ತಃ ನಿರ್ವೃತಃ ಅಂತ ಬಳಸ್ತಾ ಇರ್ತಾರೆ. ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ನಿವೃತ್ತಃ ಅಂದ್ರೆ ಹೋಗಿದ್ದು ಅಂತ ಅರ್ಥ, ನಿರ್ವೃತಃ ಅಂದ್ರೆ ಆನಂದ ಹೊಂದಿದ್ದು ಅಂತ ಅರ್ಥ. ಅಂತ ಪರಮಾನಂದ ಅವಾಪ್ತಿ ಅವ್ರಿಗೆ ಬರ್ತಾ ಇದೆ. ಅದ್ ಯಾಕೆ ಇಷ್ಟು ಆನಂದ ಅವ್ರಿಗೆ ಬಂತು ಅಂದ್ರೆ, ಅಂತ ಭಕ್ತಿ ಅವ್ರಿಗೆ. ಎಷ್ಟು ಭಕ್ತಿ? ತೀವ್ರೇಣ ಭಕ್ತಿ ಯೋಗೇನ, ತೀವ್ರ ಭಕ್ತಿ. ಅದೇನಂದ್ರೆ ಒಂದ್ ಮಾತಿದೆ, ಭಾಗವತ ಸಮಗ್ರ ಅಧ್ಯಯನ ಯಾಕೆ ಮಾಡೋದು, ಇಷ್ಟೊಂದ್ ಭಾಗವತದ ಬಗ್ಗೆ ಯಾಕೆ ಕೇಳ್ಬೇಕು ಮತ್ತೆ ಮತ್ತೆ ಅಂದ್ರೆ, ಆ ತೀವ್ರವಾದ ಭಕ್ತಿ ಬರ್ಲಿಕ್ಕೆ ಕೇಳ್ಬೇಕಂತೆ ಭಾಗವತವನ್ನ. ಈ ಭಾಗವತ ಕೇಳಿ ತೀವ್ರ ಭಕ್ತಿಯನ್ನ ಸಂಪಾದನೆ ಮಾಡೋದು ಅಂತ, ಅದು ಒಂದು ಸಂಪಾದನೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ಬೇಕು. ಅದು ಸಹಜವಾಗಿ ಉದ್ದವರಲ್ಲಿತ್ತು. ಅಂದ್ರೆ ಇದೆಂಥ ಮಹಾತ್ಮರು, ಅವ್ರಿಗೆ ಇಷ್ಟೊಂದೆಲ್ಲ ಭಾಗವತ ಕೇಳಿ ಮತ್ತೆ ತರಿಸ್ಕೊಳ್ಳೋ ಅಗತ್ಯ ಇಲ್ಲ, ಸಹಜವಾಗೇ ಇತ್ತು ತೀವ್ರವಾದ ಭಕ್ತಿ. ಅದನ್ನ ಅಭಿವೃದ್ಧಿ ಮಾಡ್ಕೊಂತಾ ಹೋಗ್ತಾ ಇದ್ರು. ಈಗ ಅದರ ಅನುಭವ ಆಗ್ತಾ ಇದೆ ವಿದುರರಿಗೆ. ಎಂಥ ಭಕ್ತಿ ಇವ್ರಿಗೆ! ಕೇಳಿದ್ರೆ ಮೌನ ವಹಿಸಿ ಎಲ್ಲೋ ಮುಳುಗ್ಬಿಟ್ಟು ದಿಢೀರಂತ ಧ್ಯಾನಕ್ಕೆ ಹೋಗ್ಬಿಟ್ಟಿದ್ದಾರೆ ಇವರು ಅಂತ. ಸ್ವಲ್ಪ ಕಾಲ ಹೀಗೆ ಮೌನವಾಗಿದ್ರು ಅಂತ ಇಷ್ಟು ಈ ಶ್ಲೋಕದಲ್ಲಿ ಬಂದಿತ್ತು. ಇಲ್ಲಿ ಒಂದು ವಿಷಯ, ಪದರತ್ನಾವಳಿ ಅಂದ್ರೆ ವಿಜಯ ತೀರ್ಥರ ಈ ವ್ಯಾಖ್ಯಾನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಇಲ್ಲಿ ಕೃಷ್ಣಾಂಘ್ರಿ ಸುಧಯ ಅಂತ ಬಂದಿದೆ. ಕೃಷ್ಣನ ಅಂಘ್ರಿ ಅಂದ್ರೆ ಪಾದ, ಪಾದಗಳ ಸುಧ ಅಂದ್ರೆ ಅಮೃತ. ಆ ಅಮೃತದಿಂದ ಅಂತ ಒಂದು ಮಾತು ಹೇಳಿದೆ. ವಸ್ತುದ ಅಮೃತದಿಂದ ಮುಳುಗೋದು ಅಂದ್ರೆ ಏನರ್ಥ? ಅಮೃತದಲ್ಲಿ ಮುಳುಗೋದು ಅಂತ ಹೇಳ್ಬೇಕು. ಈಗ ಸಮುದ್ರದಿಂದ ಮುಳುಗೋದು ಅಂತ ಹೇಳ್ತಾರ, ಸಮುದ್ರದಲ್ಲಿ ಮುಳುಗೋದು ಅಂತಾರೆ. ಸಮುದ್ರದಲ್ಲಿ ಮುಳುಗೋದು, ನೀರ್ನಲ್ಲಿ ಮುಳುಗೋದು, ನದಿಯಲ್ಲಿ ಮುಳುಗೋದು, ಹೀಗ್ ಬಳಸ್ತಾರೆ. ಅಂದ್ರೆ ಸಪ್ತಮಿ ವಿಭಕ್ತಿ. ಅದೇ ತೃತೀಯ ಬಳಸಲ್ಲ. ಅಂದ್ರೆ ಸಮುದ್ರದಿಂದ ಮುಳುಗೋದು, ನೀರಿನಿಂದ ಮುಳುಗೋದು, ಹೀಗೆ ಯಾರು ಬಳಸಲ್ಲ, ಅದು ತಪ್ಪು. ಆದ್ರೆ ಭಾಗವತದಲ್ಲಿ ಇಲ್ಲಿ ಕೃಷ್ಣಾಂಘ್ರಿ ಸುಧೆಯಿಂದ ಮುಳುಗಿದ್ರು ಅಂತ ಸುಧಯ ಅಂತ ಬಳಸಿದ್ದಾರೆ. ಇದು ಹೇಗ್ ಸರಿ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ, ಅದು ಸಂಸ್ಕೃತದಲ್ಲಿ ತೃತೀಯ ವಿಭಕ್ತಿ ಇದೆಯಲ್ಲ, ಇದು ಅರ್ಥ ಅದೇ. ಅಂದ್ರೆ ಸುಧೆಯಲ್ಲಿ ಅಮೃತದಲ್ಲಿ ಅಂತಾನೆ ಅರ್ಥ. ಆದ್ರೆ ಬರೋ ವಿಭಕ್ತಿ ತೃತೀಯ ಅಷ್ಟೇ. ಅಂದ್ರೆ ತೃತೀಯಕ್ಕೆ ಆ ಅರ್ಥನೂ ಇದೆ ಆ ಶಬ್ದಕ್ಕೆ. ಈ ರೀತಿ ಅದಕ್ಕೆ ಸಮಾಧಾನ ಮಾಡ್ಕೊಳ್ಬೇಕು ಅಂತ ಅದಕ್ಕೆ ಉತ್ತರ ಕೊಟ್ಟು, ಇಲ್ಲಿ ಹೇಳೋ ಪ್ರಕಾರ ಸ್ವರೂಪಾನಂದದಲ್ಲಿ ಮುಳುಗ್ಬಿಟ್ರಂತೆ ಯಾರು? ಉದ್ಧವರು. ಅದನ್ನ ಇಲ್ಲಿ ಇನ್ನೊಂದು ಟಿಪ್ಪಣಿಕಾರರು ಹೇಳ್ತಾರೆ. ಯಾಕೆ ಸ್ವರೂಪಾನಂದದಲ್ಲಿ ಮುಳುಗಿದ್ರು ಅಂದ್ರೆ,
ಒಂದು ಭಗವಂತನ ಧ್ಯಾನ ಈ ಪರಿ ಆದ್ರೆ ಇಷ್ಟು ಕೇಳಿದ ಕೂಡ್ಲೆ ಮುಳುಗ್ಬಿಡ್ತಾನೆ ಒಬ್ಬ ವ್ಯಕ್ತಿ ಅಂದ್ರೆ ಅವನಿಗೆ ಸ್ವರೂಪಾನಂದ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅಂತ ಅರ್ಥ. ನಿಜವಾಗಿ ದೇವರಲ್ಲಿ ಮುಳುಗಿದ್ರೇನೆ ಆಗ ನಿಜವಾದ ನಮ್ಮ ಸ್ವರೂಪಗಳ ಏನು ಆನಂದ ಇದೆ ಆನಂದ ಅಭಿವ್ಯಕ್ತಿ ಆಗೋದು. ಅದನ್ನ ಅವರು ಪಡೆದಿದ್ದಾರೆ. ಸರಿ, ಇಷ್ಟ ಆಯ್ತು. ಮುಂದಕ್ಕೆ ಈ ಮುಂದಿನ ಶ್ಲೋಕದಲ್ಲಿ ಅವರು ವಿವರಣೆ ಮಾಡೋದಕ್ಕಿಂತ ಮುಂಚೆ ಒಂದು ಪೀಠಿಕೆ ಕೊಡ್ತಾರೆ ಟಿಪ್ಪಣಿಕಾರರು. ಅಲ್ಲ, ಉದ್ಧವರ ಈ ಅವಸ್ಥೆಯನ್ನ ನೋಡಿದ್ರಲ್ಲ ವಿದುರರು, ಇವ್ರಿಗೆ ಏನ್ ಅನ್ನಿಸ್ತು ಅಂತ. ಈಗ ನಾವ್ ಯಾರತ್ರ ಪ್ರಶ್ನೆ ಕೇಳಿದಾಗ ಸುಮ್ನೆ ಮೌನವಾಗ್ಬಿಟ್ಟು ಏನೋ ತಲೆ ಆಚೆ ಈಚೆ ಮಾಡ್ಕೊಂಡು ನೋಡ್ತಾ ಇದ್ರೆ ಒಂದ್ ಮುಕ್ಕಾಲ್ ಗಂಟೆ ಎಲ್ಲ ಕಾಯೋದೇ ಇಲ್ಲ. ಅಷ್ಟ ಮುಂಚೆ ಏನೋ ಒಂದು ಎಡವಟ್ಟಾಗಿರುತ್ತೆ. ಬಾಯಿಗೆ ಬಂದಾಗ ನಾವು ಕೇಳಿದಕ್ಕೆ ಉತ್ತರ ಹೇಳಿಲ್ಲ, ಒಂದ ವಾಪಸ್ ಹೋಗ್ಬಿಡ್ತಾರೆ, ಇನ್ನೊಂದ್ ಬೈದು ಹೋಗ್ತಾರೆ. ಆದ್ರೆ ವಿದುರರಂತ ಮಹಾನುಭಾವರು ಉದ್ಧವರನ್ನ ನೋಡ್ತಾ ಏನ್ ಅನ್ಕೊಂಡ್ರು ಅಂತ ಮನಸ್ಸಿನಲ್ಲಿ ಏನ್ ಅನ್ಕೊಂಡ್ರು, ಈ ಉದ್ಧವರ್ ನೋಡಿ ಏನ್ ಇವ್ರು ವಿಚಿತ್ರವಾಗ್ಬಿಟ್ರಲ್ಲ, ಏನ್ ಗೊತ್ತಿಲ್ವಾ, ಗೊತ್ತಿದ್ದು ಏನೋ ನಾಟಕ ಮಾಡ್ತಾ ಇದಾರ, ಯಾಕೆ ಹೀಗ್ ಮಾಡ್ತಾ ಇದಾರೆ, ಏನ್ ಅನ್ಕೊಂಡ್ರು ಅವ್ರು ವಿದುರರು, ಅದನ್ನ ಈಗ ಮುಂದೆ ವರ್ಣನೆ ಮಾಡ್ತಾರೆ. ಅದಕ್ಕೆ ಇನ್ನೊಬ್ರು ಟಿಪ್ಪಣಿಕಾರರು ಬರೀತಾರೆ, ಸತ್ಯಾಭಿನವ ತೀರ್ಥರು. ಏನಂದ್ರೆ, ಪ್ರತ್ಯುತ್ತರ ಅವಚನೇನ ವಿದುರ ಮನಸ್ಸಿ ತಸ್ಮಿನ್ ಕಿಂ ಕೋಪೋ ಜಾತಃ. ಅಲ್ಲ, ಪ್ರಶ್ನೆ ಕೇಳಿದಾಗ ಒಂದ ಹೇಳ್ತೀನಿ, ಒಂದ್ 10 ನಿಮಿಷ ಅಂತ ಹೇಳ್ಬೇಕು, ಅದನ್ನು ಹೇಳಿಲ್ಲ, ಪ್ರತ್ಯುತ್ತರನೇ ಕೊಡ್ಲಿಲ್ಲ. ಆಗ ವಿದುರರ ಮನಸ್ಸಿಗೆ ಯಾರು ಕೋಪ ಬಂತ ಉದ್ಧವರ ಮೇಲೆ ಅಂತ ಪ್ರಶ್ನೆ ಮಾಡ್ಕೊಂಡು ಖಂಡಿತ ಬರ್ಲಿಲ್ಲ. ಅವ್ರ ನೋಡಿ ಇವ್ರಿಗೇನಾಯ್ತು, ಅವ್ರು ಹೇಗಿದ್ರು ಅನ್ನೋದನ್ನ ವರ್ಣಿಸ್ತಾರೆ. ವಿದುರರ ಮನಸ್ಸಲ್ಲಿ ಏನಿತ್ತು ಆ ವಿಷಯ ನಮಗ್ ಗೊತ್ತಾಗತ್ತೆ. ಏನು? 5ನೇ ಶ್ಲೋಕ. ಪುಲಕೋದ್ಭಿನ್ನ ಸರ್ವಾಂಗಃ ಮುಂಚನ್ಮೀಲದೃಶಾಶ್ರುಸಃ ಪೂರ್ಣಾರ್ಥೋ ಲಕ್ಷಿತಸ್ತೇನ ಸ್ನೇಹ ಪ್ರಸರ ಸಂಪ್ಲುತಃ. ವಿದುರರು ಪೆದ್ರಲ್ಲ, ಅವರು ಬುದ್ಧಿವಂತರು, ಮಹಾತ್ಮರು. ಅವರು ತಮ್ಮ ನೀತಿಯಿಂದನೇ ಪ್ರಸಿದ್ಧರು, ವಿದುರ ನೀತಿ. ಅಂಥ ವಿದುರರು ಉದ್ಧವರ ನೋಡಿದಾಗ ಅರ್ಥ ಆಯ್ತು ಅವ್ರಿಗೆ, ಓ ಇವರು ಧ್ಯಾನದಲ್ಲಿ ಈಗ ಮುಳುಗಿದ್ದಾರೆ, ಅಸಂಪ್ರಜ್ಞಾತ ಸಮಾಧಿಗೆ ಹೋಗ್ಬಿಟ್ಟಿದ್ದಾರೆ, ಇವರು ಸ್ವಲ್ಪ ಕಾಲ ನಾನ್ ತಡಿಬೇಕಾಗತ್ತೆ ಅಂತ ಹೇಳಿ ಅಂದ್ರೆ ಕಾಯ್ಬೇಕಾಗತ್ತೆ ಅಂತ ಅನ್ಕೊಂಡ್ರತ್ತೆ ವಿದುರರು. ಯಾಕೆ ಅಂದ್ರೆ ಅವ್ರ ದೇಹ ನೋಡಿದ್ರು, ಅವರ ವರ್ತನೆ ನೋಡಿದ್ರು, ಅರ್ಥ ಆಗೋಯ್ತು ಇವ್ರು ಮುಳುಗಿದ್ದಾರೆ ಅಂತ. ಯಾಕೆಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು, ಪುಲಕೋದ್ಭಿನ್ನ ಸರ್ವಾಂಗ, ಪುಲಕ ಅದ್ರ ರೋಮಾಂಚನ ಆಗೋದು. ಕೃಷ್ಣ ಕಥೆ ಹೇಳು ಅಷ್ಟೇ, ಇಷ್ಟೇ ಕೇಳಿವೇನು, ಪೂರ್ತಿ ದೊಡ್ಡ ವಿಷಯ ಹಿಂಗ್ ಕೇಳಿಲ್ಲ, ಚಿಕ್ಕದಾಗ ಅಷ್ಟೇ ಹೇಳಿದ್ದಷ್ಟೇ. ಅದ್ ಹೇಳಿದ್ದಕ್ಕೆ ಅವರ ಎಲ್ಲ ಅಂಗ, ದೇಹದ ಎಲ್ಲ ಅವಯವ, ಕೈ, ಮುಖ, ಕಿವಿ, ಮೂಗು ರೋಮಾಂಚನ ಅಂತೆ ಎಲ್ಲಾ ಕಡೆ. ಅದನ್ನ ಇವ್ರು ನೋಡ್ತಾ ಇದ್ದಾರೆ. ಕೃಷ್ಣ ಅಂತ ಕೂಡ ಇಷ್ಟು ರೋಮಾಂಚನ ಆಗ್ತಾ ಇದೆ ಅಂದ್ರೆ ಎಷ್ಟು ಭಕ್ತಿ ಇರ್ಬೇಕು ಅವ್ರಿಗೆ, ಅಷ್ಟು ರೋಮಾಂಚನ ಆಗಿದೆ. ಅಷ್ಟೇ ಅಲ್ಲ, ಸ್ನೇಹ ಪ್ರಸರ ಸಂಪ್ಲುತ, ಆ ಭಕ್ತಿ ನದಿಯಲ್ಲಿ ಮುಳುಗ್ಬಿಟ್ಟಿದ್ದಾರೆ ಇವ್ರು. ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅದೇನಂದ್ರೆ ಭಕ್ತಿ ನದಿಯ ಪ್ರವಾಹ ಅಂತ ಅದು ಇವ್ರು ಹೇಳೋ ಪ್ರಕಾರ. ಸ್ನೇಹ ಅಂದ್ರೆ ಭಕ್ತಿ ಅಂತ ತಗೊಳ್ಬೇಕು, ಪ್ರಸರ ಅಂದ್ರೆ ಅದರ ಪ್ರವಾಹ. ಪ್ರವಾಹದಲ್ಲಿ ಮುಳುಗೋದು ಅಂದ್ರೆ ತುಂಬಾ ಕಷ್ಟ. ಪ್ರವಾಹದಲ್ಲಿ ಎಲ್ಲಿ ಮುಳುಗೋದು, ಎಲ್ಲೋ ಎತ್ಕೊಂಡು ಹೋಗ್ಬಿಡುತ್ತೆ. ಆದ್ರೆ ಇವರು ಆ ಭಕ್ತಿ ಪ್ರವಾಹದಲ್ಲಿ ನಿರಂತರ ಮುಳುಗಿ ಎದ್ದವ್ರು. ಅದು ಗೊತ್ತಾಗ್ತಾ ಇತ್ತು ಯಾರಿಗೆ, ವಿದುರರಿಗೆ. ಯಾಕೆ ಅಂದ್ರೆ ಅವರು ಕಣ್ಣೀರ್ ಹಾಕ್ತಾ ಇದ್ರಂತೆ, ಹನಿ ಬರ್ತಾ ಇತ್ತಂತೆ. ಕೃಷ್ಣನ ಕಥೆ ಹೇಳಿ ಅಂತ ಕೇಳಿದ್ದಕ್ಕೆ ಅವ್ರು ಮುಳುಗಿ ಅವರ ಪಾದಾರವಿಂದಗಳನ್ನು ಯೋಚನೆ ಮಾಡ್ತಾ ಈ ಕಡೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅದ್ ಹೇಗೆ, ಮೀಲ ದೃಶ ಅಂತ ಹೇಳ್ತಾರೆ. ಅಂದ್ರೆ ಅರ್ಧ ಮುಚ್ಚಿದ ಕಣ್ಣು, ಪೂರ್ತಿ ಅಲ್ಲ, ಹಿಂಗ್ ಮುಚ್ಚಿದ್ದಾರೆ. ಅದು ಧ್ಯಾನ ಮಾಡೋ ಅವಸ್ಥೆ ಅಂತ. ಧ್ಯಾನ ಮಾಡ್ಬೇಕಾದ್ರೆ ಪೂರ್ತಿ ಕಣ್ಣು ಮುಚ್ಚಲ್ಲ, ಸೊ ಅದು ಅರ್ಧಂಬರ್ಧ ಕಣ್ಮುಚ್ಚೋದು. ಅರ್ಧಂಬರ್ಧ ಕಣ್ಮುಚ್ಚಿ ಅದು ಆ ಮೂಗಿನ ತುದಿ ಭಾಗ ಏನಿದೆ ಅಲ್ಲಿ ನೋಡ್ತಾ ನೋಡ್ತಾ ಧ್ಯಾನ ಮಾಡೋ ಕ್ರಮ ಇದೆ. ಆ ತರ ಇವರು ಪೂರ್ತಿ ಕಣ್ಮುಚ್ಚಿಲ್ಲ, ಅರ್ಧ ಕಣ್ಣು ಮುಚ್ಚಿದ್ದಾರೆ. ಈ ಕಡೆ ಹನಿ ಬರ್ತಾ ಇದೆ, ಸುರಿತಾ ಇದೆ ಅಂತ ಹೇಳಿ, ಅದನ್ನ ಹೇಳ್ತಾರೆ ಮುಂಚನ್, ಹೊರಗಡೆ ಧಾರಾಕಾರವಾಗಿ ಸುರಿತಾ ಇದೆ.
ಅದನ್ನ ನೋಡಿ ಅರ್ಥ ಆಯ್ತು ಇವ್ರಿಗೆ ದೇವರ ಅನುಗ್ರಹ ಪೂರ್ತಿ ಆಗಿದೆ, ಕೃತಕೃತ್ಯತೆ ಅನ್ನೋದು ಜೀವನದಲ್ಲಿ ಇವ್ರಿಗೆ ಸಿಕ್ಕಿದೆ, ಪೂರ್ಣ ಅರ್ಥ. ಚಿಕ್ಕ ವಯಸ್ಸಿನಿಂದ ಈ ವಯಸ್ಸಿನವರೆಗೆ ಅವ್ರು ಏನ್ ಪಡಿಬೇಕೋ ಜೀವನದಲ್ಲಿ ಅದೆಲ್ಲ ಪಡ್ಕೊಂಡಿದ್ದಾರೆ ಅಂತ ಅರ್ಥ ಆಯ್ತು ಇವ್ರಿಗೆ, ವಿದುರರಿಗೆ. ಯಾಕೆಂದ್ರೆ ಚಿಹ್ನೆಗಳು, ಅವರ ದೇಹ ರೋಮಾಂಚನ ಆಗಿದ್ದಾಗ್ರೆ, ಅವರು ಅರೆ ಮುಚ್ಚಿದ ಕಣ್ಣುಗಳಿಂದ ಏನು ನೀರನ್ನ ಸುರಿಸ್ತಾ ಇರೋದಾಗ್ರೆ, ಅಷ್ಟೇ ಅಲ್ಲ ಆ ಧ್ಯಾನದಲ್ಲಿ ಮುಳುಗಿತ್ತು, ಏನು ಮಾತಾಡದೆ ಇರೋದು, ಇಷ್ಟೆಲ್ಲ ಚಿಹ್ನೆಗಳನ್ನು ನೋಡಿದ ಮೇಲೆ ಅರ್ಥ ಆಯ್ತು ಇವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿದ್ದಾರೆ. ಅದರಿಂದ ಇವ್ರು ಖಂಡಿತ ಮೋಕ್ಷ ಅಂತೂ ಸಿಗತ್ತೆ. ಈಗಲೇ ಅಂತ ಪರಮ ಆನಂದದಲ್ಲಿ ಮುಳುಗಿದ್ದಾರೆ. ಆದ್ರಿಂದ ಇವ್ರು ಸುಮ್ಮನೆ ಇದ್ದಾರೆ, ನಂಗೇನು ಉತ್ತರ ಕೊಡ್ತಾ ಇಲ್ಲ ಅಂತ ವಿದುರರು ತಮ್ಮ ಬುದ್ಧಿವಂತಿಕೆಯಿಂದ ಅರ್ಥ ಮಾಡ್ಕೊಂಡು ಸುಮ್ಮನಾದ್ರು, ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಾದ್ಮೇಲೆ ನಮಗೇನಂದ್ರೆ, ಅಲ್ಲ ವಿದುರರ ಮುಂದೆ ಹೀಗೆ ಇವರು ಅಸಂಪ್ರಜ್ಞಾತ ಸಮಾಧಿಗೆ ಹೋಗಿ ಮುಳುಗ್ಬಿಟ್ರೆ ಬಾಹ್ಯಾರ್ಥ ಪರಿವೇ ಇಲ್ಲ, ಮುಳುಗ್ಬಿಟ್ಟಿದ್ದಾರೆ. ಅದೇ ಒಳಗಿನ ಭಗವಂತನಲ್ಲಿ, ಹೊರಗಿನ ವಸ್ತುಗಳ ಬಗ್ಗೆ ಜ್ಞಾನ ಇಲ್ಲ. ಇಂತಹ ಸಂದರ್ಭದಲ್ಲಿ ಇವ್ರ ಕೊನೆಗಾದ್ರೂ ಅಭೀಷ್ಟಾರ್ಥ ಸ್ಥಿತಿ ಆಯ್ತಾ, ಇದರಿಗೆ ಉತ್ತರ ಏನಾದ್ರು ಕೊಟ್ರ ಅಂತ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. 6ನೇ ಶ್ಲೋಕ. ಶನಕೈರ್ ಭಗವಲ್ಲೋಕಾತ್ ನೃಲೋಕಂ ಪುನರಾಗತಃ ವಿಮೃಜ್ಯ ನೇತ್ರೇ ವಿದುರಂ ಪ್ರತ್ಯಾಹೋದ್ಧವ ಉತ್ಸ್ಮಯನ್. ಶನಕೈ ಅಂತ ಹೇಳ್ತಾರೆ. ಶನಿ ಅಂತ ಹೇಳ್ತೀವಲ್ಲ, ನಿಧಾನಕ್ ಫಲ ಕೊಡೋನು ಅಂತ ಶನಿದೇವ. ಹಾಗೆ ಇವ್ರದ್ದೇನಾಯ್ತು ಅಂದ್ರೆ ಶನಕೈಹಿ, ಅವರು ಆ ಪಕ್ವಾವಸ್ಥೆಗೆ ಹೋಗ್ಬಿಟ್ಟಿದ್ದಾರೆ, ಪೀಕ್ ಅವಸ್ಥೆ ಅಂತ ಹೇಳ್ತೀವಲ್ಲ ಹಂಗೆ, ಅಷ್ಟು ತೀವ್ರವಾದ ಭಕ್ತಿ ಅಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಅಲ್ಲಿಂದ ಇವ್ರು ಕೆಳಕ್ ಇಳಿಬೇಕು ಅಂದ್ರೆ ಸ್ವಲ್ಪ ಹೊತ್ತು ಬೇಕಾಗತ್ತೆ. ಯಾಕಂದ್ರೆ ಭಗವತ್ ಕಥಾಪಾನ ಅಷ್ಟು ಕುಡಿದು ಬಿಟ್ಟಿದ್ದಾರೆ. ಅದು ಕಥಾಪಾನ ಮಾಡಿರೋದು, ಅಮೃತ ಪಾನ ಮಾಡಿರೋದು. ಅಮೃತ ಕುಡಿದವರು ಸ್ವಲ್ಪ ಭೂಲೋಕಕ್ಕೆ ಬರಬೇಕು ಅಂದ್ರೆ ಕಷ್ಟ. ಹಾಗೆ ಇವರು ಭಗವನ್ ಲೋಕದಲ್ಲಿ ಇದ್ರಂತೆ, ದೇವರ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ ಧ್ಯಾನ ಮಾಡ್ತಾ. ಅಲ್ಲಿಂದ ನೃಲೋಕಂ ಪುನರಾಗತಃ, ಮತ್ತೆ ನೃಲೋಕ ಮನುಷ್ಯ ಲೋಕಕ್ಕೆ ಬಂದ್ರು. ಆದ್ರೆ ಶನಕೈ ಬಹಳ ಹೊತ್ತಾದ್ಮೇಲೆ ಬಂದಿದ್ದಾರೆ. ಆಮೇಲೆ ಸ್ವಲ್ಪ ಎಚ್ಚರ ಆಯ್ತು. ಎಚ್ಚರ ಆದ ಕೂಡ್ಲೆ ತಮ್ಮ ಕಣ್ಣಿನಿಂದ ಏನ್ ನೀರು ಬಂದಿತ್ತು ಒರೆಸ್ಕೊಳ್ತಾರಂತೆ. ನೇತ್ರೇ ವಿಮೃಜ್ಯ, ಒರೆಸ್ಕೊಂಡ್ರು. ಆದ್ಮೇಲೆ ಉತ್ಸ್ಮಯನ್, ನಗ್ತಾ ಇದ್ರಂತೆ. ಮಂದಹಾಸ, ಅಟ್ಟಹಾಸ ಅಲ್ಲ, ಮಂದಹಾಸ, ಮುಗುಳ್ನಗೆಯನ್ನ ಬೀರ್ತಾ ಉದ್ಧವರು ವಿದುರರಿಗೆ ಮಾತನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಆ ಲೋಕದಿಂದ ಈ ಲೋಕಕ್ಕೆ ಬಂದ್ರು, ವಿದುರರಿಗೆ ಉತ್ತರ ಕೊಡ್ತಾರೆ ಅಂತ ಅರ್ಥ ಆಯ್ತು. ಏನ್ ಉತ್ತರ ಕೊಡ್ತಾರೆ ಅವರು ಅದನ್ನ ನೋಡ್ಬೇಕು. ಅದೇನಂದ್ರೆ ಉತ್ಸ್ಮಯನ್ ಅಂತ ಒಂದು ಮಾತು ಬಂತು. ಉತ್ಸ್ಮಯ ಅಂತಂದ್ರೆ ಅದು ಸಾಮಾನ್ಯವಾದ ಮುಗುಳ್ನಗೆ ಅಲ್ಲ. ಆ ಕಣ್ಣೀರಿನ ಜೊತೆಗೆ ಮುಗುಳ್ನಗೆ ಬರೋದು ಅಂದ್ರೆ ಅದ್ರಲ್ಲಿ ಏನೋ ಒಂದಿದೆ ಅರ್ಥ. ಸಾಮಾನ್ಯವಾಗಿ ಮುಗುಳ್ನಗೆ ಅಂದ್ರೆ ತುಂಬಾ ಸಂತೋಷ ಇದ್ದಾಗ ಆ ದೊಡ್ಡವ್ರ ಸ್ವಭಾವ ಆಗಿರುತ್ತೆ. ನಗೋದು ತುಂಬಾ ಅಟ್ಟಹಾಸದಿಂದ ಒಂಥರ ಇನ್ನೊಬ್ರಿಗೆ ಹಿಂಸೆ ಆಗೋ ತರ ನಗಲ್ಲ. ಸಹಜವಾಗಿ ಮುಗುಳ್ನಗೆ, ಹಾ ಹೌದಾ ಆರಾಮಿದ್ದೀರಾ ಅಂತ ಸುಮ್ನೆ ಹಿಂಗೆ ಸ್ವಲ್ಪ ನಕ್ಕಿ ಹೊರಟೋಗ್ತಾರೆ. ಆ ರೀತಿ ಇವರು ಕೂಡ ನಗೋದಷ್ಟು ನಕ್ಕಿದ್ರೆ ಸರಿ ಹೋಗ್ತಾ ಇತ್ತು. ಆದ್ರೆ ಕಣ್ಣೀರ್ ಬಂದು ಕಣ್ಣೀರ್ ಒರೆಸ್ಕೊಂಡು ಹೀಗೆ ಇವರು ಮುಗುಳ್ನಗೆ ಬೀಳ್ತಾರೆ ಅಂದ್ರೆ ಏನೋ ಒಂದು ದುಃಖದ ಸೂಚನೆನೂ ಒಳಗಡೆ ಸೇರ್ಕೊಂಡಿದೆ ಅಂತ ಅರ್ಥ. ಅದು ನೆನಪಾಗಿದೆ ಅವ್ರಿಗೆ, ಇನ್ನು ಮುಂದೆ ಇಲ್ವಲ್ಲ ಇದು ಅಂತ. ಹಾಗಾಗಿ ಇವ್ರು ಹೀಗ್ ಮಾಡಿದ್ದಾರೆ. ಏನದು ಉತ್ಸ್ಮಯನ್ ಅನ್ನೋದಕ್ಕೆ ಇಲ್ಲಿ ಸತ್ಯಾಭಿನವ ತೀರ್ಥರ ದುರ್ಘಟಾರ್ಥ ಭಾವಪ್ರಕಾಶಿಕ ಇದಲ್ಲೇನ್ ಬರೀತಾರೆ ಅಂದ್ರೆ, ಉತ್ಸ್ಮಯನ್ ಅಂದ್ರೆ ವಿಪ್ರಶಾಪಂ ನಿಮಿತ್ತೀಕೃತ್ಯ ಯದುಕುಲ ವಿನಾಶಂ ಕರ್ತು ಉದ್ಯುಕ್ತಸ್ಯ. ಅಂದ್ರೆ ಬ್ರಾಹ್ಮಣ ಶಾಪ ಇತ್ತು ಯಾದವರ ಕುಲಕ್ಕೆ, ಅದನ್ನೊಂದು ನಿಮಿತ್ತ ಮಾಡ್ಕೊಂಡ ದೇವರು. ಇಡೀ ಯಾದವರ ಕುಲ ನಾಶ ಮಾಡ್ಬೇಕು ಅಂತ ಕೃಷ್ಣ ಹೊರಟಿದ್ದಾನೆ. ಅಂಥ ಕೃಷ್ಣನ ಮಹಿಮೆ ಕೇಳಿದಾಗ ಅವ್ರಿಗೆ ಹಾಗೆ ಆಯ್ತಂತೆ. ಒಂದು ಯಾದವರ ಕುಲ ನಾಶ ಅಂತ ಒಂದು, ಜೊತೆಗೆ ಕೃಷ್ಣನು ಕೂಡ ಇನ್ನ ತಾನು ಹೊರಡ್ತಾನೆ ಅನ್ನೋದು ಎಲ್ಲ ಭಾವ ಒಳಗಡೆ ಇತ್ತು. ಹಾಗಾಗಿ ಈ ತರದ ಒಂದು ಸ್ಥಿತಿಗೆ ಅವ್ರು ಹೋಗಿತ್ತು. ಸರಿ, ಮುಂದೆ ಅವ್ರೇನ್ ಹೇಳ್ತಾರೆ ಅಂತ ನೋಡೋಣ. ಅವ್ರಿಗೆ ಮುಂದೆ ಕೃಷ್ಣನ ವಿಯೋಗ ಆಗುತ್ತೆ, ಯಾದವರ ವಿಯೋಗ ಆಗುತ್ತೆ. ಅದರಿಂದ
ಒಳಗಡೆ ತಾಪ ಅಂತೆ, ಕುದೀತಾ ಇದೆಯಂತೆ ಒಳಗಡೆ. ಆ ದುಃಖ ವ್ಯಕ್ತಪಡಿಸ್ಬೇಕಲ್ಲ, ಅದನ್ನ ತಕ್ಷಣ ಬಂದ್ಬಿಡುತ್ತಷ್ಟೇ. ಆಗ ಉದ್ಧವರು ಹೇಳೋ ಮಾತು ಏನು ಅದು ನೋಡೋಣ. 7ನೇ ಶ್ಲೋಕ. ಉದ್ಧವ ಉವಾಚ ಕೃಷ್ಣ ದ್ಯುಮಣಿ ನಿಮ್ಲೋಚೆ ಗೀರ್ಣೇಶ್ವಜಗರೇಣಃ ಕಿಂ ನು ನಃ ಕುಶಲಂ ಬ್ರೂಯಾಮ್ ಗತಶ್ರೀಷು ಯದುಷ್ವಹಂ. ಅವ್ರು ಮೊದಲನೇ ಮಾತು ಹೇಳೋದು ಇದಂತೆ. ಇಷ್ಟೊತ್ತು ಆನಂದ ಅನುಭವಿಸಿದ ಅವರು ಮೊದಲನೇ ಮಾತನ್ನ ಏನ್ ಹೇಳ್ತಾರೆ ಬಿದುರರಿಗೆ ಅಂದ್ರೆ, ಏನಿಲ್ಲ, ಆಕಾಶದಲ್ಲಿ ಒಂದು ಸೂರ್ಯ ಕಾಣ್ತಾ ಇತ್ತು, ಬೆಳಗ್ದಾಗ ಏನೋ ಚೆನ್ನಾಗಿರುತ್ತೆ, ಆದ್ರೆ ಸಂಜೆ ಹೊತ್ತು ಕತ್ತಲಾಗ್ಬಿಟ್ರೆ, ಸೂರ್ಯ ಹೊರಟೋದ್ರೆ ಏನ್ ಅನ್ಸತ್ತೆ? ತುಂಬಾ ದುಃಖ ಆಗ್ಬಿಡುತ್ತೆ, ಮಾತು ಬರಲ್ಲ ಹೊರಗಡೆ. ಆತರ ಇಲ್ಲಿ ಒಬ್ಬ ಸೂರ್ಯ ಇದ್ದಾನೆ ಆಕಾಶದಲ್ಲಿ. ಕೃಷ್ಣ ದ್ಯುಮಣಿ ನಿಮ್ಲೋಚೆ. ದ್ಯುಮಣಿ ಅಂದ್ರೆ ಆಕಾಶಕ್ಕೆ ಮಣಿ, ಸೂರ್ಯ. ಆತರ ಕೃಷ್ಣ ಅನ್ನೋ ಸೂರ್ಯ ಉದಯಿಸ್ತಾ ಇದ್ದ, ಹಾಗೆ ಇದ್ದ. ಆದ್ರೆ ನಿಮ್ಲೋಚ, ಅವನು ಅಸ್ತಂಗತನಾಗ್ತಾ ಇದ್ದಾನೆ. ಅಂದ್ರೆ ಇದೇನು ಸಮೀಪದಲ್ಲಿ ಯಾದವರ ಕುಲನಾಶ ಆಗುತ್ತೆ. ಗೀರ್ಣೇಶು ಅಜಗರೇಣಹಿ. ಅಷ್ಟೊತ್ತಿಗೆ ಯಾವಾಗ ಬೆಳಕೆ ಇಲ್ಲ, ಎಲ್ಲಾ ಸಂಪತ್ತನ್ನ ಯಾದವರು ಕಳ್ಕೊಂಡಿದ್ದಾರೆ. ಈ ಅಜಗರ ಅಂದ್ರೆ ಒಂದು ಹೆಬ್ಬಾವು ಕಾಯ್ತಾ ಕೂತಿದ್ಯಂತೆ, ಹಾಕಿ ಎಲ್ರು ಎಳ್ಕೊಂಡ್ಬಿಡೋಣ ಅಂತ. ಅದು ಯಾವ್ದು? ಕಾಲ ಸರ್ಪ. ಈ ಕಾಲ ಇದೆಯಲ್ಲ, ಸಮಯ, ಅದು ನುಂಗಬೇಕು ಇವನ್ನೆಲ್ಲ ಅಂತ ಹಾಕ್ಬಿಟ್ಟಿದ್ಯಂತೆ ಬಾಯನ್ನ. ಯಾರಿಗೆ? ಯಾದವರ ಬಾಯಿಗೆ, ಯಾದವರ ಈ ಮುಖ, ಅದಕ್ಕೆ ಬಾಯಿ ಹಾಕ್ಬಿಟ್ಟಿದೆ. ಇನ್ನೇನು ಅವರ ದೇಹವನ್ನ ಕಬಳಿಸ್ಕೊಂಡ್ಬಿಡೋಣ ಅಂತ ಆ ಮುಖದ ಭಾಗ ಮೇಲಿಂದ ಹಾಕಿದೆ. ಗೀರ್ಣೇಶು, ಆಗ್ಲೇ ನುಂಗೋ ಸ್ಥಿತಿಯಲ್ಲಿ ಇರೋದು ಅಂತ ಹೇಳ್ತಾರೆ, ನುಂಗೇ ಬಿಡ್ತು ಅನ್ನೋ ತರನೇ ಹೇಳ್ತಾರೆ. ಅಂತ ಯಾದವರು ಈಗ ಕೃಷ್ಣ ಮುಳುಗದ ಮೇಲೆ ಇವ್ರ ಕಥೆ ಮುಗೀತು. ಕಾಲ ಮೃತ್ಯುವಿಗೆ ಇವರೆಲ್ಲ ಶರಣಾಗತರಾಗ್ಬೇಕು. ಆದ್ರಿಂದ ಅಂಥವ್ರ ಬಗ್ಗೆ ನಾನು ಕ್ಷೇಮವಾಗಿದ್ಯಾ ಅಂತ ನೀನು ಪ್ರಶ್ನೆ ಕೇಳಿದ್ಯಲ್ಲ, ನಾ ಏನ್ ಹೇಳ್ಬೇಕು ಇದ್ರ ಬಗ್ಗೆ? ಯಾಕೆಂದ್ರೆ ವಿದುರರು ಪ್ರತಿ ಒಬ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಇವ್ರು ಕ್ಷೇಮನ, ಅವ್ರು ಆರಾಮಿದಾರ, ಇವ್ರು ಆರಾಮಿದಾರ, ಇವರೆಲ್ಲ ಬೇರೆಯವ್ರನ್ನ ಚೆನ್ನಾಗಿ ನೋಡ್ಕೊಂತಾ ಇದಾರೆ, ಎಷ್ಟು ಜನರ ಬಗ್ಗೆ ಕೇಳಿದ್ರು. ಒಂದೇ ಮಾತಿನಲ್ಲಿ ಇವ್ರೇನ್ ಹೇಳ್ತಾರೆ? ಕ್ಷೇಮವಾಗಿದ್ದಾರೆ ಅಂತ ನಾನು ಯಾವ ಮಾತಿನಲ್ಲಿ ಹೇಳಿ, ಯಾವ ಬಾಯಿಂದ ಇಂಥ ಮಾತುಗಳನ್ನ ಹೇಳಿ? ಅಂತ ಅಂದ್ರೆ ಈ ಕುಶಲ ಪ್ರಶ್ನೆ ನೀವೇನ್ ಮಾಡಿದ್ರೆ ಅದಕ್ಕೆ ಪ್ರತಿಯಾಗಿ ಉತ್ತರ ನಾನು ಆರಂಭ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಬ್ರಾಹ್ಮಣರ ಶಾಪ ತಟ್ಟಿದೆ. ಅದರಿಂದ ಯಾದವರ ಕುಲ ಹತ್ತಿರದಲ್ಲೇ ನಾಶ ಆಗೋದು ಪ್ರಸಿದ್ಧ ಅಂತ. ಯಾಕೆಂದ್ರೆ ಅಲ್ಲಿ ಬ್ರಾಹ್ಮಣನ ಶಾಪನೆ ಅಜಗರ ಅಂತೆ, ಅದೇ ಹೆಬ್ಬಾವಂತೆ. ಅದರಿಂದ ಎಲ್ಲ ಸಿಗಾಕೊಂಡ್ಬಿಟ್ಟಿದ್ದಾರೆ ಇವರು, ಇನ್ನೇನ್ ಮಾತಾಡ್ಲಿ ಅಂತ ಆ ಮಾತನ್ನ ವಿದುರರಿಗೆ ಇವರು ಉದ್ಧವರು ಹೇಳ್ತಾರೆ. ಇಷ್ಟಾಗಿ ಮುಂದೆ ಏನೇನ್ ಮಾತಾಡ್ತಾರೆ ಉದ್ಧವರು ವಿದುರರ ಹತ್ರ, ಆ ಎಲ್ಲ ಮಾತುಗಳನ್ನ ಮತ್ತೆ ಬಿದಿಗೆ ಅಂದ್ರೆ 2 ದಿವಸ ಪಾಠ ಇರೋದಿಲ್ಲ, ಅನಧ್ಯಯನಾದ್ರಿಂದ ಆಮೇಲೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂರ ಗೋಪಾಲಕೃಷ್ಣನಿಗೆ ಅರ್ಪಣೆ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.